ये भूताविघ्नकर्तारा तेन शुद्ध शिवाग्नेय अपत्रावन्तु भूताद्या सर्वे ते भूमिपालका सर्वेषां विरोधेन पूजा कर्मसभारतो पृथ्वीरता लोका देवीष्णमिष्णनादृता पञ्चदाननिमान् देवी पवित्रं पुरुषाजनम् पिण्डायं वासुदेवं च आदित्वाय सरस्वती दाडनमग्निदेवत्वा दण्डे च विवासब्रह्म नादं तेश्वरं प्रोक्षं घण्टायं देवता पूजारम्भकाल शुभमुहूर्तो अस्तु इत्यनगण्ठन्तु सुप्रतिष्ठितमस्तु ओम दीपमहालक्ष्मी देवताभ्यो नमः। चलनी नडी आचे नडी ओम मुदाकरक्त मोदकं सदा विमुक्ति साधकं कलाधरावतंसकं विलासी लोकरक्षकं अनायकैकनायकं विनाशि दैव वैद्यकं नताशुभाशुनाशकं नमामि तं विनायकं जय गणेश जय गणेश जय गणेश पाहि मां जय गणेश जय गणेश जय गणेश रक्ष मां ओम गणेश ओम गणेश पाहि मां श्रीं गणेश रक्ष मां। ಮುಂದೆ ಹೇಳ್ಬೇಕು ಅಂದ್ರೆ ನಮ್ಮ ಹುಡುಗ ಕಷ್ಟ ಬಿದ್ದವನೆ ಸ್ನೇಹಿತ ಎಲ್ಲಾ ತರ ಕೆಲಸ ಮಾಡವನೆ CNC ವಾಚ್ಮೆನ್ ಡ್ಯೂಟಿ ಎಲ್ಲಾ ಪ್ರತಿಯೊಂದ್ ಕೆಲಸನೂ ಮಾಡವನೆ ಅವನೇನೋ ಅವ್ನ್ ಕಷ್ಟ ಬಿದ್ದು ಮಾಡ್ತಾವನೆ ಅಂದ್ರೆ ನಾವು ಸಪೋರ್ಟ್ ಮಾಡ್ಲೇಬೇಕು. ಒಂದು ಟ್ಯೂಷನ್ ಹೇಳಿದ್ರಲ್ಲ, ಟ್ಯೂಷನ್ ಇಲ್ಲಿ IP ನಗರದಲ್ಲಿ ಇಲ್ಲಿ ಯಾರು ಟ್ಯೂಷನ್ ಮಾಡ್ತಿಲ್ಲ. ಇವ್ರು 5 ವರ್ಷದಿಂದ ನಡ್ಸ್ಕೊಂಡ್ ಬರ್ತಾ ಇದಾರೆ. ಅದಕ್ಕೆ ಅವ್ರೇನ್ ಮಾಡ್ತಾರೆ, ಚೆನ್ನಾಗಿ ಹೇಳ್ಕೊಡ್ತಿದ್ದಾರೆ. ಮತ್ತೆ ಏನೇ ಒಂದು ಪ್ರಾಬ್ಲಮ್ ಆದ್ರೂ ಅವ್ರು ನೋಡ್ಕೊತಿದ್ದಾರೆ. ಅದೇ ತರ ನಮ್ಮ ಹುಡುಗ ಆಕ್ಟಿಂಗ್ ಕ್ಲಾಸ್ ಓಪನ್ ಮಾಡಿದ್ದಾನೆ. ಅವನಿಗೆ ಸ್ವಲ್ಪ ಜನಗಳು ಸಪೋರ್ಟ್ ಮಾಡಿದ್ರೆ ಅವನೊಂದು ಮಟ್ಟಕ್ಕೆ ಬೆಳಿತಾನೆ. ಏನಂದ್ರೆ ಅವನು ಏನ್ ಮಾಡ್ಬೇಕಂದ್ರೆ ಬಡವ್ರ ಮಕ್ಳನ್ನ ಬೆಳೆಸ್ಬೇಕು ಅಂತ ಇದ್ದಾನೆ. ಆ ಬಡವ್ರ ಮಕ್ಳು ಏನಂದ್ರೆ ಫೀಸ್ ಏನ್ ಜಾಸ್ತಿ ಹೇಳ್ತಿಲ್ಲ, 300 ಅಷ್ಟೇ ಫೀಸು. ಅಡ್ಮಿಷನ್ ಒಂದೇ 500 ಅಷ್ಟೇನೆ. ನಮ್ಮ ಅಭಿಪ್ರಾಯ ಅಂದ್ರೆ ಇವತ್ತಿನ ದಿವಸ ಇಲ್ಲಿ IP ನಗರ, ಕಪಿಲಾನಗರ, ಅನ್ನಪೂರ್ಣೇಶ್ವರ ನಗರದಲ್ಲಿ ಎಲ್ಲೂ ಇಲ್ಲ. ಈ ಸುತ್ತಮುತ್ತ ಯಜ್ಞಳ್ಳಿಗೆ ಹೋಗ್ಬೇಕು, ಇಲ್ಲ ಅಂದ್ರೆ ಲೆಗ್ಗೆರೆಗೆ ಹೋಗ್ಬೇಕು. ಸಣ್ಣ ಮಕ್ಕಳುಗಳಿಗೆ ಒಂದು ಅಭಿವೃದ್ಧಿ ಆಗುತ್ತೆ. ಖಡಖಾಡಿಯಲ್ಲಿ ಏಡಿ ರಾಮ ನಿಲ್ಲುವನೆ ಹದಮ ಹದಮ ನಿನ್ನ ಎದೆಗೆ ಒದ್ದು ಹಾಳು ಮಾಡುವೆ ತುಂಬಾ ತುಂಬಾ ಚೆನ್ನಾಗಿದೆ, ಸಕಲ ಮಾಡಿದ್ರಿ. ಎಲ್ಲ ಪೂರ್ತಿ ನಮ್ಮ ಕರ್ನಾಟಕದ ಕನ್ನಡಿಗರಿಗೆ ಸೇರಿದೆ. ನಮ್ಮದು ಬರೀ ಪ್ರೋತ್ಸಾಹ ಅಷ್ಟೇ, ಪ್ರೋತ್ಸಾಹ ಇದೆ, ಸಪೋರ್ಟ್ ಇದೆ. ಅದ್ರ ಜೊತೆ ನನ್ನ ಜೊತೆಗೆ ನೀವು ಎಲ್ಲ ಸೇರಿ ಒಂದುಗೂಡ್ಕೊಂಡು ಮಾಡಿದ್ರೆ ನನ್ನ ಮಗ ಮುಂದೆ ಬಂದರೆ ನನಗಷ್ಟೇ ಸಾಕು. ಮಾಡಬೇಕು ಅಂತ ಅವನು ಅಂದ್ಕೊಂಡು ಮುಂದೆ ಬಂದಿದ್ದಾನೆ. ಒಳ್ಳೇದಾಗಲಿ. ಎಲ್ಲರೂ ಅವನಿಗೆ ಪ್ರೋತ್ಸಾಹ ಕೊಟ್ಟು ಕರ್ನಾಟಕದ ಜನ ಬೆಳೆಸ್ಲಿ ಅವನ್ನ. ಟ್ಯೂಷನ್ ವಿತ್ ಆ್ಯಕ್ಟಿಂಗ್ ಕ್ಲಾಸ್ ನಡೀತಾ ಇದೆ ಅಂದರೆ ಎಲ್ರಿಗೂ ಹೆಲ್ಪ್ ಆಗುತ್ತೆ. ಟ್ಯೂಷನ್ ಜೊತೆಗೆ ಆ್ಯಕ್ಟಿಂಗು ಕಲಿತಾರೆ ಅಂದರೆ ಎಲ್ರಿಗೂ ಖುಷಿ ಇದೆ. ಎಲ್ಲ ಮಕ್ಕಳು ಮುಂದೆ ಬರಲಿ, ಅವನು ಅದೇ ಥರ ಮುಂದೆ ಬರಲಿ ಅಂತ ಎಲ್ಲರೂ ಆಶೀರ್ವಾದ ಇರಲಿ. ನಮಗೂ ಖುಷಿ. ಕೃಷ್ಣ ಅಂತ ಒಳ್ಳೆ ಕಲೆಗಾರ, ಇವ್ರಿಗೆ ಎಷ್ಟೇ ಬೇಕೋ ಸಪೋರ್ಟ್ ಮಾಡ್ತೀವಿ ನಾವು. ಹಂಗಾಗಿ ಇಲ್ಲಿ ಆ್ಯಕ್ಟಿಂಗ್ ಕ್ಲಾಸ್ ಮಾಡ್ತೀನಿ ಅಂತಿದ್ದೇನೆ, ಅದರಲ್ಲಿ ಡ್ಯಾನ್ಸ್ ಕ್ಲಾಸ್ ಮಾಡ್ಬೇಕಂತಿದ್ದೇನೆ. ಅದರಲ್ಲಿ ಬೇಕಾದ್ರೆ ನಾನು ಸಪೋರ್ಟ್ ಮಾಡ್ಕೊಡ್ತೀನಿ ಖಂಡಿತವಾಗಿ. ಡ್ಯಾನ್ಸ್ ಆಗ್ಬೋದು, ಆ್ಯಕ್ಟಿಂಗ್ ಆಗ್ಬೋದು. ಆದರೆ ಮಕ್ಕಳು ಕಲಿಬೇಕಂತ ತುಂಬ ಜನ ಆಸೆ ಇರುತ್ತೆ. ಅದೇ ಥರನೇ ಅವ್ರ ಪೇರೆಂಟ್ಸ್ಗೂ ನಾನು ಒಂದು ಮಾತು ಹೇಳ್ತೀನಿ, ಅಂದರೆ ಮಕ್ಕಳಿಗೆ ಏನು ಆ್ಯಕ್ಟಿಂಗ್ ಕಲಿಬೇಕು ಅಂತ ಇರ್ತದೋ ಆ ಪ್ರೊಸೆಸ್ಸಲ್ಲಿ ಅವ್ರು ಬಿಟ್ಕೊಟ್ರು ಅಂದರೆ ತುಂಬ ಕಲಿಬೇಕಂತ ಇದಾಗುತ್ತೆ. ಒಬ್ಬರು ನಾವು ಹಿಂಗೆ ಮಾಡಬೇಕು, ಹಾಗೆ ಮಾಡಬೇಕು, ನನ್ನ ಮಗ ಇದೇ ಥರ ಬೆಳಿಬೇಕು, ಇಂಜಿನಿಯರ್ ಆಗಬೇಕಂತಾರಲ್ಲ, ಅದಕ್ಕಿಂತ ಮುಂಚೆ ಇರಬೇಕಂದ್ರೆ ಮಕ್ಕಳು ಏನು ಟ್ಯಾಲೆಂಟ್ ಇದೆಯೋ ಆ ಟ್ಯಾಲೆಂಟೆಲ್ಲ ಅವ್ರನ್ನ ಮುಂದೆ ಬಿಟ್ಟರೆ ಖಂಡಿತವಾಗಿ ಮುಂದೆ ಬರ್ತಾರೆ. ನಿಮ್ಮ ಮಕ್ಕಳು ನೋಡ್ರಿ, ಅವ್ರ ಟ್ಯಾಲೆಂಟ್ ಏನಿದೆಯೋ ಅವ್ರು ಮುಂದೆ ಬಿಡ್ರಿ, ಖಂಡಿತ ಒಂದು ದಿನ ಇಲ್ಲದೊಂದು ದಿನ ನಮ್ಮ ಕೃಷ್ಣನ್ ತಾನೇ ಮುಂದೆ ಬಂದೇ ಬರ್ತಾರೆ ಎಲ್ಲರೂ.